ಬಿಜೆಪಿಯಿಂದ ಆಗ್ನೇಯ ಪದವೀಧರ ಕ್ಷೇತ್ರದ ಎಂಎಲ್ಸಿ ಅಭ್ಯರ್ಥಿಯಾಗಿ ಕೆಎಂ ಸುರೇಶ್ ಆಯ್ಕೆ. ಚಿಂತಾಮಣಿ. ಭಾರತೀಯ ಜನತಾ ಪಾರ್ಟಿ ಆಗ್ನೇಯ ಪದವೀಧರ ಕ್ಷೇತ್ರ ಚುನಾವಣೆ 2026ಕ್ಕೆ ಕೆಎಂ ಸುರೇಶ್ ಅವರನ್ನು ಎಂಎಲ್ಸಿ ಅಭ್ಯರ್ಥಿಯಾಗಿ ಘೋಷಿಸಿದೆ. ಇದರ ಅಂಗವಾಗಿ ಚಿಂತಾಮಣಿ ನಗರದ ಕೆಎಂಟಿ ಸುವರ್ಣ ಕಲ್ಯಾಣ ಮಂಟಪದಲ್ಲಿ ಆಗ್ನೇಯ ಪದವೀಧರ ಕ್ಷೇತ್ರದ ಚುನಾವಣೆಯ ಪೂರ್ವಭಾವಿ ಸಭೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಬಿಜೆಪಿ ಅಭ್ಯರ್ಥಿ ಕೆಎಂ ಸುರೇಶ್ ಅವರು, ಆಗ್ನೇಯ ಪದವೀಧರ ಕ್ಷೇತ್ರದಲ್ಲಿ ಇದುವರೆಗೂ 8 ಬಾರಿ ಬಿಜೆಪಿ ಗೆದ್ದಿದೆ, 2 ಬಾರಿ ಜೆಡಿಎಸ್ ಗೆದ್ದಿದೆ. ಈಗ ಒಟ್ಟು ಎನ್ಡಿಎ 10 ಬಾರಿ ಗೆದ್ದಿದೆ. 2 ಪಕ್ಷಗಳು ಒಂದಾಗಿರುವುದರಿಂದ ನಮ್ಮ ಬಲ ಹೆಚ್ಚಾಗಿದೆ. ಆದ್ದರಿಂದ ಕಾಂಗ್ರೆಸ್ ಏನೇ ತಿಪ್ಪರಲಾಗ ಹಾಕಿದರೂ ಅವರು ಗೆಲ್ಲುವುದಕ್ಕೆ ಆಗೋದಿಲ್ಲ ಎಂದು ಹೇಳಿದರು. ಆಗ್ನೇಯ ಕ್ಷೇತ್ರದಲ್ಲಿ ನಾನು ಗೆದ್ದರೆ ಅದು ನರೇಂದ್ರ ಮೋದಿ ಗೆದ್ದಂತೆ. ತಾವು ಪದವೀಧರರ ಮನೆಗಳಿಗೆ ಭೇಟಿ ನೀಡಿ ಕಮಲದ ಗುರುತಿಗೆ ಮೊದಲ ಪ್ರಾಶಸ್ತ್ಯದ ಮತ ನೀಡುವಂತೆ ಮನವಿ ಮಾಡಬೇಕು. ತಾವು ನನ್ನನ್ನು ಗೆಲ್ಲಿಸಿ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಅವರ ಕೈ ಬಲಪಡಿಸಬೇಕು, ಬಿಜೆಪಿಯನ್ನ ಕಟ್ಟಬೇಕು. ಮುಂದಿನ 2028ರಲ್ಲಿ ಎನ್ಡಿಎ ಮೈತ್ರಿಕೂಟದ ಸರ್ಕಾರ ಬರುವುದಕ್ಕೆ ಒಗ್ಗಟ್ಟಾಗಿ ದುಡಿಯಬೇಕು ಎಂದು ಸಭೆಯಲ್ಲಿ ಮನವಿ ಮಾಡಿದರು. ಬಿಜೆಪಿ ಜಿಲ್ಲಾಧ್ಯಕ್ಷ ಶೇಖಲ್ ರಾಮಚಂದ್ರಗೌಡ ಮಾತನಾಡಿ, ಆಗ್ನೇಯ ಕ್ಷೇತ್ರವು ದೊಡ್ಡ ಕ್ಷೇತ್ರ, ಆದ್ದರಿಂದ 2 ತಿಂಗಳು ಮೊದಲೇ ಪ್ರಚಾರಕ್ಕೆ ಚಾಲನೆ ನೀಡಿದ್ದೇವೆ ಎಂದು ಹೇಳಿದರು. 2023ರ ಬಿಜೆಪಿ ಪರಾಜಿತ ಅಭ್ಯರ್ಥಿ ದೇವನಹಳ್ಳಿ ಗೋಪಿ ಮಾತನಾಡಿ, ಕ್ಷೇತ್ರದಲ್ಲಿ ಪದವೀಧರರು ಮತದಾರರ ಪಟ್ಟಿಯಲ್ಲಿ ಸೇರದೇ ಇರುವವರನ್ನು ಗುರುತಿಸಿ ಅವರನ್ನು ಮತದಾರರ ಪಟ್ಟಿಗೆ ಸೇರಿಸಬೇಕು. ಬಿಜೆಪಿ ಅಭ್ಯರ್ಥಿಯಾದ ಕೆಎಂ ಸುರೇಶ್ ಅವರು ಅತ್ಯಧಿಕ ಮತಗಳಿಂದ ಗೆಲ್ಲಬೇಕು ಎಂದು ತಿಳಿಸಿದರು. ಇದೇ ವೇಳೆ ಬೆಂಗಳೂರು ಪ್ರಭಾರ ಬಿಜೆಪಿ ಸಂಚಾಲಕ ಬ್ಯಾಟರಂಗೇಗೌಡ, ಎಸ್ಟಿ ಮೋರ್ಚಾ ಅಧ್ಯಕ್ಷ ಮಡಿಕೇರಿ ಅರುಣ್ ಬಾಬು, ಶಿಕ್ಷಕ ರಾಜಾರಾಮ್, ವಕೀಲರ ಸಂಘದ ಮಾಜಿ ಅಧ್ಯಕ್ಷ ರಾಜಾರಾಮ್ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದರು. ಈ ಸಂದರ್ಭದಲ್ಲಿ ಗ್ರಾಮಾಂತರ ಅಧ್ಯಕ್ಷ ನರಸಿಂಹರಾಜು, ನಗರ ಘಟಕದ ಅಧ್ಯಕ್ಷ ಗೋವಿಂದ, ಪುರ ಅಧ್ಯಕ್ಷ ಮಹೇಶ್, ಬಾಲೇಪಲ್ಲಿ ಶಿವಾರೆಡ್ಡಿ, ಜಯರಾಮ್ ರೆಡ್ಡಿ, ಕುರುಟಹಳ್ಳಿ ಮಂಜುನಾಥ್, ದೇವರಾಜ್, ಶಿವಣ್ಣ ಸೇರಿದಂತೆ ತಾಲೂಕಿನ ಪದಾಧಿಕಾರಿಗಳು, ಮುಖಂಡರು ಹಾಗೂ ಮಹಿಳಾ ಪದಾಧಿಕಾರಿಗಳು ಕಾರ್ಯಕ್ರಮದಲ್ಲಿ ಹಾಜರಿದ್ದರು. ಮುಂದಿನ ಚುನಾವಣೆಯಲ್ಲಿ ಬಿಜೆಪಿ ಬರ್ತಕ್ಕಂಥದ್ದು ಮುನ್ಸೂಚನೆ ಇರೋದ್ರಿಂದ ಈ ಒಂದು ಎಲೆಕ್ಷನ್ ನಮಗೆ ತುಂಬಾ ಇಂಪಾರ್ಟೆಂಟ್ ಇದೆ. ಹಂಗೆಲ್ಲ ತಾವೆಲ್ಲ ಯಾರೆಲ್ಲ ಇದ್ದೀರಿ ಇವತ್ತು ನಮ್ಮ ಮುಖಂಡರು ಎಲ್ಲ ಮತದಾರರನ್ನ ಸಂಪರ್ಕ ಮಾಡಿ, ಅವರೆಲ್ಲ ಬುದ್ಧಿವಂತರು ಮತದಾರರು, ಯಾಕಂತೇಳಿ ಪದವೀಧರರೆಲ್ಲ ಪೂರ ಬುದ್ಧಿವಂತರು, ಏನು ಜಾಸ್ತಿ ಹೇಳಂಗಿಲ್ಲ, ಅವರಿಗೆಲ್ಲ ಗೊತ್ತಿರ್ತದೆ. ಆದರೆ ಮತ ಯಾಚನೆ ಮಾಡೋದಕ್ಕೆ ನಮ್ಮ ಸುರೇಶರು ಈ ಒಂದು ದೊಡ್ಡ ಕ್ಷೇತ್ರ ಇರೋದ್ರಿಂದ ಅವರಾಗೇ ಬಂದು ಮತ ಕೇಳೋಕ್ಕಾಗೋದಿಲ್ಲ. ತಾವೇ ಬಿಜೆಪಿಯ ಕ್ಯಾಂಡಿಡೇಟ್ ಅಂತ. ಪ್ರಪಂಚದಲ್ಲೇ ದೊಡ್ಡ ಪಕ್ಷವಾಗಿ ಬಿಜೆಪಿ ಪಕ್ಷ ಅಂದರೆ ಒಂದೇ ಪಕ್ಷ, ಪ್ರಪಂಚಕ್ಕೆ ದೊಡ್ಡ ಪಕ್ಷ. ನಮ್ಮ ಭಾರತ ಇಂಡಿಯಾದಲ್ಲಿರುವಂಥ ಪಕ್ಷ, ದೊಡ್ಡ ಪಕ್ಷ ಬಿಜೆಪಿ, ನೋಂದಣಿ ಆಗಿರೋ ಪಕ್ಷ ಬಿಜೆಪಿ. ಇವತ್ತು ಇಂಥ ಪಕ್ಷಕ್ಕೆ ನಾವು ನಮ್ಮ ಅಭ್ಯರ್ಥಿನ ಅತಿ ಹೆಚ್ಚು ಲೀಡಿಂದ ಗೆಲ್ಲಿಸ್ಕೊಳ್ಳುವಂಥ ಕೆಲಸ ಮಾಡಬೇಕು. ಇಲ್ಲಿ ನಮ್ಮ ಚಿಂತಾಮಣಿಯಲ್ಲಿ ಒಂದು 8,000 ಮತಗಳ ಆಗಿದೆ. ಇಲ್ಲ ಒಂದು 2,500 ವೋಟ್ ಲಿಸ್ಟ್ ಆಗೋದ್ರಲ್ಲಿದೆ. ಅದರಲ್ಲಿ ನಾವು ಒಂದು 60%, 70% ವೋಟು ನಮ್ಮ ಅಭ್ಯರ್ಥಿಗ ನಾವು ಮಾಡಿಸ್ಕೊಡುವಂಥ ಕೆಲಸ ನೀವೆಲ್ಲ ಸೇರಿ ಮಾಡುವಂಥ ಕೆಲಸ ಮಾಡೋಣ ಅಂತ ಹೇಳಿದ. ಇವತ್ತು ಅವರು ನಮ್ಮ ಚಿಂತಾಮಣಿ ಕ್ಷೇತ್ರದಲ್ಲಿ ಮೊದಲನೇ ಸಭೆ ಅಂತ ಯಾವತ್ತು ನಮ್ಮ ಕಾರ್ಯಕರ್ತರಿಗೆ ಅನ್ಸುತ್ತೋ ಆವಾಗ ಈ ಚುನಾವಣೆ ನಾವು ಗೆಲ್ಲೋದು ಭಾಳ ಸುಲಭ ಆಗುತ್ತೆ. ಯಾವುದೇ ಕಾರಣಕ್ಕೆ ಅಭ್ಯರ್ಥಿಗೋಸ್ಕರ ನಾವು ಕೆಲಸ ಮಾಡ್ತೀವಿ ಅಂದಾಗ ನಮ್ಮ ಮನೋಭಾವನೆ ಬೇರೆ ಇರುತ್ತೆ, ನಾನೇ ಅಭ್ಯರ್ಥಿ ಅಂದಾಗ ನಮ್ಮ ಮನೋಭಾವನೆ ಬೇರೆ ಇರುತ್ತೆ. ಯಾಕೆ ಮಾತು ಹೇಳ್ತಿದ್ದೀನಿ, ನಾನು ಒಬ್ಬ ಸಾಮಾನ್ಯ ಬಿಜೆಪಿ ಕಾರ್ಯಕರ್ತನಾಗಿ ಎಲ್ಲಿಂದ ನಾನು ಎರವಲು ಬಂದಿಲ್ಲ. ಪಾರ್ಟಿಯವರು 2000 ಇಸ್ವಿಯಲ್ಲಿ ಭಾರತೀಯ ಜನತಾ ಪಕ್ಷದ ನಗರ ಯುವ ಮೋರ್ಚಾದ ದಾವಣಗೆರೆ ಅಧ್ಯಕ್ಷನಾಗಿ, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾಗಿ, ಜಿಲ್ಲಾ ಯುವ ಮೋರ್ಚಾ ಅಧ್ಯಕ್ಷನಾಗಿ, ಖಜಾಂಚಿಯಾಗಿ, ಪ್ರಕೋತ್ಸವದ ರಾಜ್ಯ ಸಹ ಸಂಚಾಲಕನಾಗಿ ಬೇರೆ ಬೇರೆ ಹಂತದಲ್ಲಿ ಜವಾಬ್ದಾರಿ ನಿರ್ವಹಣೆ ಮಾಡಿರ್ತಕ್ಕಂಥ ನಮ್ಮ ಸರ್ಕಾರ ಅವಕಾಶ ಇದ್ದಾಗ ಒಬ್ಬ ಕಾರ್ಯಕರ್ತ ನನ್ನನ್ನು ಹುಡುಕಿ ದಾವಣಗೆರೆ ನಗರದ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷನಾಗಿ ಮಾಡಿದಾಗ ನಾನು ನಡ್ಕೊಂಡಿರೋಂಥ ರೀತಿ ಇವನ್ನೆಲ್ಲ ಗುರುತಿಸಿ ಪಕ್ಷದ ಸಂಘಟನೆ ಒಬ್ಬ ಕಾರ್ಯಕರ್ತನಿಗೆ ಅವಕಾಶ ಮಾಡಿಕೊಡ್ಬೇಕು. ಕಾರ್ಯಕರ್ತರಿಗೆ ಕೊಡೋದ್ರ ಮುಖಾಂತರ ಇಡೀ ನಮ್ಮ ಕಾರ್ಯಕರ್ತರಿಗೆ ಒಂದು ಸಂದೇಶ ಕೊಡಬೇಕು ಅನ್ನೋ ಕಾರಣಕ್ಕೆ ನನ್ನನ್ನು ಆಯ್ಕೆ ಮಾಡಿದ್ದಾರೆ. ಇದರಲ್ಲಿ ಒಂದು ಇದೆ, ಶಿಕ್ಷಕ